ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಒಂದು ಗಾದೆ ಮಾತಿದೆ. ನಮಗೆ ನಟಿ ರಾಧಾ ಭಗವತಿಯವರನ್ನು ನೋಡಿದಾಗ ಈ ಗಾದೆ ಮಾತು ಯಾವಾಗಲೂ ನೆನಪಿಗೆ ಬರ್ತಾ ಇರುತ್ತೆ. ಏನಕ್ಕಂದರೆ ಎರಡೂ ಅವತಾರಗಳನ್ನು ನಾವು ನೋಡ್ತಾ ಇದ್ದೀವಿ. ರಿಯಲ್ ಲೈಫಲ್ಲಿ ತುಂಬ ಸಾಫ್ಟಾಗಿ ಕೂಲಾಗಿರ್ತಾರೆ, ಆದರೆ ಪರದೆ ಮೇಲೆ ಬಂದಾಗ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ರಾಧಾ ಅವರೇ, ಒಂದು ಟೈಮ್ ಬರುತ್ತೆ, ಒಂದು ಪ್ರೈಮ್ ಟೈಮ್ ಅಂತ, ಕಲಾವಿದರು ಮನಸ್ಸಲ್ಲಿ ಅಂದ್ಕೊಳ್ಳೋದು ಆಗ್ತಾ ಹೋಗುತ್ತಂತೆ ಒಳ್ಳೆ ರೀತಿಯಲ್ಲಿ. ನಿಮಗೆ ಈಗ ಫಿಲಮ್ ಮಾಡ್ತಾಯಿದ್ದೀರಾ, ಸೀರಿಯಲಲ್ಲಿ ಅಷ್ಟು ಪ್ರೀತಿ ಸಿಗ್ತಾ ಇದೆ, ಭಾರ್ಗವಿಯಾಗಿ ಸ್ವೀಕರಿಸಿದ್ದಾರೆ, ಜೊತೆಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದೀರಾ. ಎಲ್ಲವೂ ಹೇಗೆ ಕಾಣಿಸ್ತಾ ಇದೆ ಈಗ? ಎಲ್ಲ ಒಂಥರ ಮ್ಯಾಜಿಕಲ್ ಅನಿಸ್ತದೆ. ಏಕೆಂದರೆ ಇಷ್ಟು ವರ್ಷ ನಾನು ಕಷ್ಟಪಟ್ಕೊಂಡು ಬಂದಿದ್ದೇನೆ ಈ ಒಂದು ಪ್ರೀತಿಗೋಸ್ಕರ. ಸೊ ಆ ಒಂದು ಪ್ರೀತಿ ಸಿಗಬೇಕಾದ್ರೆ ಆಬ್ವಿಯಸ್ಲಿ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ರೀಸೆಂಟಾಗಿ ಅನೌನ್ಸ್ಮೆಂಟ್ ಮಾಡಿದ್ವಿ ಎಂಗೇಜ್ಮೆಂಟು. ಸೊ ಅದು ಇನ್ನೊಂದು ಕಡೆ ಖುಷಿ. ಪರ್ಸ್ನಲ್ ಲೈಫ್ ಒಂದು ಕಡೆ ಖುಷಿ ಆದರೆ ಪ್ರೊಫೆಷ್ನಲ್ ಲೈಫ್ ಇನ್ನೊಂದು ಥರ ಖುಷಿಯನ್ನು ಕೊಟ್ಟಿದೆ. ನಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು, ಏನಕ್ಕಂದರೆ ಒಬ್ಬ ಹೆಣ್ಣು ಹೀರೋಗೆ ಫಾಲ್ ಆಗ್ತಾಳಂತೆ, ನೀವು ವಿಲನ್ಗೆ ಫಾಲ್ ಆಗ್ತಾ ಇದ್ದೀರಲ್ಲ, ಹೆಂಗೆ? ಇಲ್ಲ, ಇದು ಕ್ಯಾರೆಕ್ಟರ್ ವೈಸ್ ನೋಡೋದಾದರೆ ಜಯದೇವ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಯಾರೂ ಪ್ರೀತಿ ಮಾಡಲ್ಲ. ಬಟ್ ಅದನ್ನು ಆ ಪಾತ್ರನ ನಿರ್ವಹಿಸ್ತಾ ಇರೋ ಒಬ್ಬ ವ್ಯಕ್ತಿ ಬಗ್ಗೆ ನೋಡೋದಾದರೆ ಅವ್ರಿಗೆ ಬೀಳ್ದಿರೋ ಹುಡುಗಿನೇ ಇಲ್ಲ. ಸೊ ಅಷ್ಟು ಜನ ಇಷ್ಟಪಡ್ತಾರೆ ಅವ್ರನ್ನ, ಅವರ ಅಭಿನಯವನ್ನು ಅಷ್ಟು ಇಷ್ಟಪಡ್ತಾರೆ. ಸೊ ಒಂದು ರೀತಿಯಲ್ಲೂ ಅವರು ಹೀರೋ ಅಷ್ಟೇ ಫೇಮನ್ನು ಹೊಂದಿದ್ದಾರೆ ಈ ಒಂದು ಟೈಮಲ್ಲಿ. ಸೊ ಅವ್ರಿಗೆ ಹೆಂಗೆ ಬಿದ್ದರೆ ನೀವು ಅಂತ ಕೇಳ್ತಿದ್ದೀರಾ? ಇಟ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್. ಲೈಕ್ ಈಗ ಪರದೆನೇ ಬೇರೆ ಆ್ಯಂಡ್ ಅಂದರೆ ಸ್ಮಾಲ್ ಸ್ಕ್ರೀನೇ ಬೇರೆ ಆಗುತ್ತೆ, ಪ್ರೊಫೆಷ್ನಲ್ ಅಂದರೆ ಪರ್ಸ್ನಲ್ ಲೈಫೇ ಬೇರೆ ಆಗುತ್ತೆ. ಸೊ ಈಸ್ ಅ ವೆರಿ ಗುಡ್ ಹಾರ್ಟೆಡ್ ಪರ್ಸನ್. ನೀವು ಮಾತನಾಡ್ತಾ ಆಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಾವು ಎಂಜಾಯ್ ಮಾಡಬೇಕು ಅಂತ, ದೊಡ್ಡದನ್ನು ಕಾಣಬೇಕು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅಂತ. ರಣವ್ ಗೌಡ್ರಲ್ಲೂ ಅದನ್ನೇ ನೋಡಿದ್ರ ನೀವು? ಅರ್ಥ ಆಗಲಿಲ್ಲ. ಅಂದರೆ ಈ ಸಂಬಂಧಗಳ ಬಗ್ಗೆ ಕೇಳ್ತಾ ಇರೋದು, ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ದೊಡ್ಡದನ್ನು ನೋಡೋ ಅಂಥದ್ದು. ಅವರಲ್ಲೂ ಅದೇ ಗುಣಗಳಿದೆ ಅಂತ ಒಂದು ಸಲ ಹೇಳಿದ್ರಿ ನೀವು, ಅವರಲ್ಲಿ ಮಗು ಗುಣ ಕೂಡ ಇದೆ ಅಂತ. ಅದೇ ಕನೆಕ್ಟ್ ಆಯಿತಾ ನಿಮಗೆ? ಹೌದು, ಆಬ್ವಿಯಸ್ಲಿ. ಇವಾಗ ನನಗೆ ನನ್ನ ಮೈಂಡ್ಸೆಟ್ ಹೇಗಿದೆ ಅಂದರೆ, ನನಗೆ ತುಂಬ ದೊಡ್ಡ ದೊಡ್ಡ ವಿಚಾರಗಳು ಅಷ್ಟಾಗಿ ಅಟ್ರ್ಯಾಕ್ಟ್ ಆಗಲ್ಲ. ಈ ಚಿಕ್ಕ ಚಿಕ್ಕ ಪುಟಾಣಿ ವಿಚಾರಗಳು, ಲೈಕ್ ಈ ದೊಡ್ಡವ್ರು ಏನೋ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ನನಗಷ್ಟು ಇದಾಗಲ್ಲ, ಕನೆಕ್ಷನ್ ಆಗಲ್ಲ. ಚಿಕ್ಕ ಮಕ್ಳು ಏನಾದರೂ ಮಾತಾಡ್ಕೊಂಡು ಆಟಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಅವ್ರ ಜೊತೆ ಹೋಗಿ ಕೂತ್ಕೊಳ್ಳೋ ಅಂಥ ಕ್ಯಾರೆಕ್ಟರ್ ನಂದು. ಸೊ ಚಿಕ್ಕ ಪುಟ್ಟದ್ರಲ್ಲಿ ತುಂಬ ಖುಷಿಯನ್ನು ನೋಡೋ ಅಂಥವಳು ನಾನು. ಅವರು ಕೂಡ ಅದೇ ರೀತಿ ಮೈಂಡ್ಸೆಟ್ಟನ್ನು ಹೊಂದಿದ್ದಾರೆ. ತುಂಬ ಅಂದರೆ ಈ ಚಿಕ್ಕ ಮಕ್ಕಳೇನಾದರೂ ಸಿಕ್ಕಿದ್ರೆ ಅವ್ರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ದೊಡ್ಡವ್ರು ಏನಾದರೂ ಸಿಕ್ಕಿದ್ರೆ ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಆ್ಯಂಡ್ ಇರೋದ್ರಲ್ಲಿ ತುಂಬ ಖುಷಿಯನ್ನು ಹುಡುಕಿ ತೆಗೆಯುವಂಥವ್ರು ಅವರು. ಈಗ ಏನೋ ಖುಷಿನೇ ಬೇಕು, ಏನೋ ಹುಡ್ಕೊಂಡು ಹೋದರೆ ಅದರಿಂದ ಖುಷಿ ಸಿಗುತ್ತೆ ಅನ್ನೋದೇನಿಲ್ಲ. ಈಗ ಇರೋದ್ರಲ್ಲಿ ನಮಗೆ ಏನಾದರೂ ಖುಷಿ ಸಿಗ್ಬೋದಾ ಅಂತ ಅದರಲ್ಲಿ ಹುಡ್ಕೋವಂಥವ್ರು. ಆ್ಯಂಡ್ ಸೇಮ್ ಕ್ಯಾರೆಕ್ಟರ್ ಕೂಡ ನನ್ನಲ್ಲೂ ಇದೆ. ಹಾಗಾಗಿ ಸ್ವಲ್ಪ ಬೇಗ ಕನೆಕ್ಷನ್ ಆಯಿತು ಇಬ್ರಿಗೂ ಕೂಡ. ಆ್ಯಂಡ್ ಅವರು ತುಂಬ ಜೋರು. ಮೊದಲೇ ಗೊತ್ತು ನಿಮಗೆ, ಗೌಡ್ರು ಮಂಡ್ಯದವರು ಅಂತ ಬಂದಾಗ ಸ್ವಲ್ಪ ಜೋರು ಮಾಡ್ತಾರೆ. ಬಟ್ ನಾನು ಅದರ ಡೆಡ್ ಆಪೋಸಿಟ್. ಅಷ್ಟಾಗಿ ಮಾತುಕತೆ ಎಲ್ಲ ಸ್ವಲ್ಪ ಕಮ್ಮಿನೇ. ಬಟ್ ಅವ್ರ ಜೊತೆ ಇದ್ದಾಗ ಸ್ವಲ್ಪ ಆಟ ಆಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ. ಸೊ ಹೀಗೆ. ರಣವ್ ಗೌಡ್ರಿಗೆ ಸೋಲೋದಕ್ಕಿಂತ ಮುಂಚೆ ನಿಮಗೆ 100ಕ್ಕೂ ಹೆಚ್ಚು ಹುಡುಗರು ಪ್ರಪೋಸ್ ಮಾಡಿದ್ರಂತೆ, ನಿಜಾನ? ಹೌದು, ನಂದು ಸ್ಕೂಲ್ ಡೇಸಿಂದನೂ ಪ್ರಪೋಸಲ್ಸ್ ಬಂದಿರೋದುಂಟು. ಬಟ್ 100 ಅಂತ ಅಲ್ಲ, ಏನು ಅಂದರೆ ಆನ್ಲೈನು ಸೇರಿಸಿದ್ರೆ 100ಕ್ಕಿಂತ 500ಕ್ಕಿಂತ ಜಾಸ್ತಿ ಬಂದಿರೋದುಂಟು. ಬಟ್ ಆ್ಯಕ್ಚುಲ್ ಲೈಫಲ್ಲಿ ನನ್ನ ಅಂದರೆ ಎದುರ ಬದ್ರ ಬಂದು ಮಾಡಿರೋರು ಒಂದು 50 ಮೇಲಿರ್ಬೋದೇನೋ ಅಷ್ಟೇ. ಹೌದು, ಪ್ರಪೋಸಲ್ಸ್ ಬಂದಿದೆ. ನೀವು ಎಕ್ಸಾಕ್ಟಾಗಿ ಏನು ಕೇಳಕ್ಕೆ ಹೊರಟಿದ್ದೀರಿ ಅಂತ ಅರ್ಥ ಆಗಲಿಲ್ಲ. ಪ್ರಪೋಸಲ್ಸ್ ಬಂದಿದೆ, ಹೌದು. ನೀವು ಹಾಕಿದ ಪೋಸ್ಟ್ಗೆ ತುಂಬ ಪ್ರೀತಿ ಸಿಗುತ್ತೆ. ಈಗ ನಾವು ವ್ಯೂಸ್ಗಳ ಲೆಕ್ಕಾಚಾರದಲ್ಲಿ ಬಿದ್ದಿರ್ತೀವಿ, ಏನಕ್ಕಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತೀವಿ. ಕೋಟಿಗಟ್ಟಲೆ ಲೈಕ್ಸ್ಗಳು ಬರೋ ಅಂಥದ್ದು, ಮತ್ತು ನಿಮಗೆ ವಿಶಸ್ ಹೇಳೋ ಅಂಥದ್ದು. ನೀವು ಬಂದು ತುಂಬ ವರ್ಷಗಳಾಗದೆ ಹೋದರೂ ಕೂಡ ಶಾರ್ಟ್ ಟೈಮಲ್ಲಿ ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀರಾ ನೀವು. ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ ನೀವು ಇವಾಗ ಎಷ್ಟು ಬ್ಲೆಸ್ಡ್ ಅನಿಸುತ್ತೆ ನಿಮಗೆ?
ನಾನು ಇಮಿಡಿಯೇಟಾಗಿ 1 ವರ್ಷ ಅಥವಾ 2 ವರ್ಷದಲ್ಲೇ ನಾನು ಫೇಮನ್ನು ತೊಗೊಂಡಂಥವಳಲ್ಲ. ನಾನು ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 8.5 ಇಯರ್ಸ್ ಹತ್ತತ್ರ ಆಗಿದೆ. ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಕೊಂಡು ಬಂದಿರೋ ಅಂಥವಳು. ಆ್ಯಂಡ್ ಕಲರ್ಸ್ ಕನ್ನಡ ಸ್ಟೇಜಲ್ಲಿ ಕೂಡ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೆ, ಅವಾರ್ಡ್ ಇಟ್ಕೊಂಡು ನಾನು ಮಾತಾಡಿದ್ದೆ. ಇವಾಗ ಸಿಗ್ತಾ ಇರುವಂಥ ಪ್ರೀತಿ ಏನಿದೆ, ಇದು ನನ್ನ ಹಿಂದೆ ನಾನು ಮಾಡಿರುವಂಥ ಕಷ್ಟಗಳ ಒಂದು ಪ್ರತಿಫಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಡನ್ ಗ್ರೋತ್ ಏನಿದೆ ಅದು ಜಾಸ್ತಿ ದಿನ ಉಳಿಯಲ್ಲ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಷ್ಟಗಳನ್ನು ನೋಡಿ ಪ್ರತಿಯೊಂದು ಕಷ್ಟಗಳ ಮೂಲಕನೂ ಹೋಗಿ ಅದ್ರ ವೆಯ್ಟೇಜನ್ನು ತಿಳ್ಕೊಂಡು ನಾನಿವಾಗ ಯಾವ ಪೊಸಿಷನಲ್ಲಿದ್ದೀನಿ, ಇದರ ವ್ಯಾಲ್ಯೂ ನನಗೆ ಗೊತ್ತು. ಸೊ ಇದನ್ನು ಅನುಭವಿಸೋದಿದೆಯಲ್ಲ, ಇಟ್ಸ್ ಅಂದರೆ ಅದೊಂಥರ ತುಂಬ ಒಂದು ಪ್ರೌಡ್ ಫೀಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರುಣಾಕರ ಟ್ರೇಲರ್ ನೋಡ್ತಾ ಇದ್ವಿ. ಒಂದು ಆನ್ ಗೋಯಿಂಗ್ ಗರ್ಲು ಎಲ್ಲೋ ಒಂದು ಕಡೆ ನೋಡ್ದಂಗೆ ಅನಿಸುತ್ತೆ, ಇವಳನ್ನೆಲ್ಲೋ ನೋಡಿದ್ದೀವಲ್ಲ ನಾವು ಅಂತ. ಮಮತಾ ಪಾತ್ರ ಕೂಡ ಅದನ್ನೇ ಹೇಳುತ್ತಾ. ನಿಮಗೆ ರಿಯಲ್ ಲೈಫಿಗೆ ಎಷ್ಟು ಕನೆಕ್ಟ್ ಆಯಿತು ಆ ಒಂದು ಪಾತ್ರ? ಈ ಸಿನಿಮಾ ಕತೆ ಕೇಳಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನನ್ನ ಕಣ್ಮುಂದೆ ಫ್ಲ್ಯಾಶ್ ಆದಂತು. ಸೊ ಈ ಸಿನಿಮಾ ನೋಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಅದು ಆಗೇ ಆಗುತ್ತೆ. ಒಂದು, ತಮ್ಮ ಪೇರೆಂಟ್ಸ್ಗೆ ತಾವು ಕಾಲ್ ಮಾಡಿ ಮಾತಾಡ್ತಾರೆ, ಯಾವುದಾದ್ರೂ ಒಂದು ವಿಚಾರಕ್ಕೆ ಸಾರಿ ಕೇಳ್ಬೋದು. ಬಿಟ್ಟರೆ ಸಿನಿಮಾದ ಕ್ಯಾರೆಕ್ಟರ್ಸ್ಗಳು ತುಂಬ ಹತ್ತಿರ ಇದೆ ಅನ್ನೋ ಥರ ಅನಿಸ್ಬೋದು ಆಡಿಯನ್ಸ್ಗೆ. ನನಗೂ ಕೂಡ ಹಾಗೆ ಅನಿಸಿದ್ದು ಸ್ಟಾರ್ಟಿಂಗ್ ಕೇಳಬೇಕಾದ್ರೆ. ಆ್ಯಂಡ್ ಈ ಪಾತ್ರನ ಮಾಡಬೇಕಾದ್ರೂ ಕೂಡ ತುಂಬ ಸಲ ನನಗೆ ನಾನು ನನ್ನ ತಾಯಿ ಪಾತ್ರನೇ ಮಾಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗಿದ್ದುಂಟು. ಸೊ ತುಂಬ ಏನಂತಾರೆ, ಜೆನ್ಯೂನ್ ಆಗಿ ತುಂಬ ಇಷ್ಟಪಟ್ಟು ಮಾಡಿರುವಂಥ ಪಾತ್ರ ಇದು. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಭಾರ್ಗವಿ LLBಯಲ್ಲಿ ತುಂಬ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಈಗ ಸದ್ಯಕ್ಕೆ ಕರಿಕೋಟ್ ಬಿಚ್ಚಿ ಪಕ್ಕಕ್ಕೆ ಇಟ್ಟಿದ್ದೀರಾ, ಆದರೂ ಒಬ್ಬ ಹೆಣ್ಣು ಅನ್ಯಾಯದ ವಿರುದ್ಧ ಹೇಗೆ ಹೋರಾಡ್ಬೋದು ಅನ್ನೋವಂಥ ಒಂದು ಶೇಡನ್ನು ಆ ಪಾತ್ರ ತೋರಿಸ್ತಾ ಇದೆ. ಮತ್ತು ಭಾರ್ಗವಿ ಕರಿಕೋಟ್ ಹಾಕೊಂತಾಳ ಇಲ್ವಾ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಓವರಾಲ್ ಆಗಿ ನೀವು ಸಮಾಜದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇರ್ತೀರ. ಆ ಪಾತ್ರದಿಂದ ನೀವು ಕಂಡುಕೊಂಡಿದ್ದೇನು? ಭಾರ್ಗವಿ ಅಂತ ಬಂದಾಗ ಆ ಭಾರ್ಗವಿ ಪಾತ್ರದಿಂದ ನಾನು ಕಲ್ತಿದ್ದುಂಟು. ನಾನು ತುಂಬ ಜೋರು ಮಾತುಗಾರ್ತಿ ಅಲ್ಲ ರಿಯಲ್ ಲೈಫಲ್ಲಿ. ಬಟ್ ಆ ಪಾತ್ರ ಮಾಡಬೇಕಾದ್ರೆ ನನ್ನನ್ನು ಸ್ಟ್ರಾಂಗ್ ಮಾಡಿದ್ದೆ ಸ್ವಪ್ನ ಕೃಷ್ಣ ಮ್ಯಾಮ್. ಟು ಬಿ ಫ್ರ್ಯಾಂಕ್, ನೀನು ಏನೇ ಮಾತಾಡದಿದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು, ಆವಾಗ ಯು ವಿಲ್ ಬಿ ಸ್ಟ್ರಾಂಗ್ ಅನ್ನೋದೆಲ್ಲ ಅವರು, ಅಂದರೆ ಆ ಪಾತ್ರ ಮಾಡ್ತಾ ಆ ಪಾತ್ರ ನನ್ನನ್ನು ಆ್ಯಕ್ಚುಲಾಗಿ ಸೇರ್ಕೊಂಡ್ಬಿಟ್ಟಿದೆ. ಈಗ ಆ ಪಾತ್ರ ಮಾಡ್ತಿದ್ದ ಹಾಗೇ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಹೆಣ್ಮಕ್ಳು ಹೀಗೆ ಇರಬೇಕು ಅಂತ ಸಮಾಜಕ್ಕೆ ತೋರಿಸೋದಲ್ಲದೆ ನಾನು ಕೂಡ ಅದೇ ರೀತಿ ಆಗ್ತಾ ಇದ್ದೀನಿ. ಸೊ ತುಂಬ ಇಂಪ್ಯಾಕ್ಟನ್ನು ಮಾಡಿದೆ ಆ ಒಂದು ಪಾತ್ರ. ಈ ಸೀರಿಯಲಲ್ಲಿ ನೀವು ಆ್ಯಕ್ಷನ್ ಕೂಡ ಮಾಡ್ತಾ ಇದ್ದೀರಾ. ಸೀರಿಯಲ್ ಆಡಿಯನ್ಸ್ ಮೈಂಡ್ ಸೆಟ್ಗಳು ನಿಮಗೆ ಗೊತ್ತಿರ್ತಾರೆ. ಕೆಲವರು ತುಂಬ ಇಷ್ಟಪಟ್ಟು ಸೀರಿಯಲ್ಗಳನ್ನ ನೋಡ್ತಾ ಇರ್ತಾರೆ, ಕೆಲವರು ಬೈಕೊಂಡು ನೋಡ್ತಿರ್ತಾರೆ. ನೀವು ಆ್ಯಕ್ಷನ್ ಮಾಡೋವಾಗಲೂ ಕೂಡ ತುಂಬ ಪ್ರತಿಕ್ರಿಯೆಗಳು, ಮೀಮ್ಗಳು ಕ್ರಿಯೇಟ್ ಆಯಿತು. ಅದನ್ನೆಲ್ಲ ಎಂಜಾಯ್ ಮಾಡ್ತೀರಾ ನೀವು? ಅಫ್ಕೋರ್ಸ್, ನಾವಿರೋದೇ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ. ಸೊ ಜನ ಎಂಜಾಯ್ ಮಾಡಿದ್ರೆ ನಾವು ಎಂಜಾಯ್ ಮಾಡ್ತೀವಿ. ಅವ್ರು ಬೈಕೊಂಡ್ರೆ ಪರವಾಗಿಲ್ಲ ಅಂತ ಸುಮ್ಮನೆ ಆಗ್ತೀವಿ. ಪರವಾಗಿಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಅವರು ನೋಡಿ ಬೈಕೊಳ್ಳೋರು ನೋಡ್ತಿದಾರಲ್ಲ, ಹೋಗ್ಲಿ ಬಿಡಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾವು ಇನ್ನೂ ಚೆನ್ನಾಗಿ ಮಾಡಿ ಅವ್ರ ಕಡೆಯಿಂದನೇ ಒಂದು ಒಳ್ಳೆ ರಿವ್ಯೂವನ್ನು ತೊಗೊಳ್ಳೋಣ ಅನ್ನೋದು ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ಆ್ಯಂಡ್ ಫೈಟೆಲ್ಲ ಮಾಡಿಸೋದು ಒಂದೇ ಒಂದು ಕಾರಣಕ್ಕೆ, ಅದು ಏನಕ್ಕಂದರೆ ಹೆಣ್ಮಕ್ಳನ್ನ ಸ್ಟ್ರಾಂಗಾಗಿ ತೋರಿಸ್ಬೇಕು. ನಮ್ಮ ಇವಾಗಿನ ಹೆಣ್ಮಕ್ಳೇನಿದ್ದಾರೆ ಅವರು ಕೂಡ ಈ ಒಂದು ಸೀರಿಯಲನ್ನು ನೋಡಿ, ಈ ಒಂದು ಕಥೆಯನ್ನು ನೋಡಿ ಅವರ ಜೀವನದಲ್ಲಿ ಏನಾದರೂ ಒಂದು ಚೇಂಜಸನ್ನು ಮಾಡಿಕೊಳ್ಳಿ ಅವರು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಫೈಟ್ ಆಗಿರ್ಬೋದು, ಒಬ್ಬ ದೊಡ್ಡ ಲಾಯರ್ ಎದುರುಗಡೆ ನಾನು ನಿಂತು, ಇನ್ನೂ ಜೂನಿಯರ್ ನಾನು ನಿಂತು ಮಾತಾಡೋದಾಗಿರ್ಬೋದು, ಇದನ್ನೆಲ್ಲ ತೋರಿಸೋದೇ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋಕ್ಕೆ, ಹೆಣ್ಮಕ್ಳನ್ನ ಸ್ಟ್ರಾಂಗ್ ಮಾಡೋಕ್ಕೆ. ಹೆಣ್ಮಕ್ಳನ್ನ ಅಂತ ಮಾತ್ರ ಅಲ್ಲ, ಗಂಡು ಮಕ್ಳಿಗೂ ಕೂಡ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ತೋರಿಸೋದಕ್ಕೋಸ್ಕರ ನಾವು ಸೀರಿಯಲ್ನ ಮಾಡ್ತಾಯಿದ್ವಿ. ಕೆಲವೊಂದು ಸ್ಟೋರಿಗಳಿದ್ದಾವೆ, ಲೈಕ್ ಅದರಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ. ಬಟ್ ನಾವು ಕತೆ ಮುಖಾಂತರ ಜನಗಳಿಗೆ ಏನಾದರೂ ತಲುಪಿಸ್ಬೇಕು ಅಂತ ಹೇಳಿ ನಾವು ನಮ್ಮ ಭಾರ್ಗವಿ ಸೀರಿಯಲ್ ಮುಖಾಂತರ ಮಾಡ್ತಾ ಇದ್ದೀವಿ. ಸೊ
ಮೀಮ್ ಆದರೂ ಪರವಾಗಿಲ್ಲ, ನೋ ಇಶ್ಯೂಸ್. ಬಟ್ ನಮ್ಮ ಸ್ಟೋರಿಯಿಂದ ನಿಮ್ಗೇನಾದರೂ ಒಂದು 1% ಆದರೂ ಒಂದು ಒಳ್ಳೆ ವಿಚಾರ ನಿಮ್ಮ ತಲೆಗೆ ಹೋದರೆ, ನಿಮ್ಮ ಮನಸ್ಸಿಗೆ ಹೋದರೆ, ಅದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನಿಲ್ಲ. ನೀವು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ ನಾವು ಮಾಡೋದು, ಅದು ನಾವು ಮಾಡೋದ್ರಿಂದ ನಿಮ್ಗೇನಾದರೂ ಸ್ವಲ್ಪ ಇನ್ಸ್ಪೈರಿಂಗ್ ಆಗಿ ಏನಾದರೂ ಆದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಕೊನೆಯದಾಗಿ ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಒಂದು ರಾಂಗ್ ಬಿಲೀಫ್ ಇದೆ, ತಪ್ಪು ಕಲ್ಪನೆ ಇದೆ. ನಟಿಮಣಿಯರಿಗೆ ಜಾಸ್ತಿ ಕಾಲಾವಧಿ ಇರೋದಿಲ್ಲ ಅಂತ. ಒಂದಷ್ಟು ವರ್ಷ ಕೆಲಸ ಮಾಡಿಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಟ್ರೆ ಒಂದು ಸೇಫರ್ ಸೈಡು ಅವ್ರಿಗೆ ಕ್ರಿಯೇಟ್ ಆಗುತ್ತೆ ಅಂತ. ತುಂಬ ಜನ ನಟಿಯರು ಅದನ್ನು ರಾಂಗ್ ಅಂತಲೂ ಪ್ರೂವ್ ಮಾಡಿದ್ದಾರೆ. ಮದುವೆ ಆದಮೇಲೂ ಕೂಡ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಮಗೂ ಕೂಡ ಇದೊಂದು ಸ್ಟ್ರಾಂಗ್ ಕಾಲ್ ಆಗಿತ್ತು, ಬ್ಯುಸಿಯಾಗಿರುವಾಗಲೇ ಮದುವೆನ ಅನೌನ್ಸ್ಮೆಂಟ್ ಮಾಡೋವಂಥದ್ದು. ಸೊ ಸೀರಿಯಲ್ ಇಂಡಸ್ಟ್ರಿ ಕಾಯ್ತಿದೆ, ಸಿನಿಮಾದವರು ನೋಡ್ತಿದ್ದಾರೆ, ಯಾವಾಗ ಮದುವೆ ಊಟ ಹಾಕಿಸ್ತೀರಾ? ಮೊದಲನೇದಾಗಿ ನೀವು ಹೇಳಿದ್ದು ಅದು ಹೌದು, ಅದೊಂದು ರಾಂಗ್ ಅಸಂಪ್ಷನ್ ಇದೆ. ಈಗ ಜಾಸ್ತಿ ವರ್ಷಗಳ ಕಾಲ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಅನ್ನೋದು. ಬಟ್ ತುಂಬ ಜನ ಮದುವೆ ಆದಮೇಲೂ ಕೂಡ ಮಾಡಿದ್ದಾರೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ಕೂಡ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ದುಡ್ಡು ಮಾಡ್ಕೊಂಡು ಹೋಗಬೇಕು, ಅದು ಇದು ಎಲ್ಲ ಅದು ಸೆಕೆಂಡ್ರಿ ಆಗುತ್ತೆ. ನಾವು ಒಬ್ಬ ಕಲಾವಿದರಾಗಿ ಒಂದು ಪಾತ್ರವನ್ನು ನಾವು ಆಳವಾಗಿ ಇಳಿದು ಅದನ್ನು ಅನುಭವಿಸಿ ಅದಕ್ಕೊಂದು ನ್ಯಾಯವನ್ನು ಒದಗಿಸ್ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ನಾವು ಅದಕ್ಕೆ ಏನು ಬೇಕೋ ನಾವು ಅದನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಹೀರೋಯಿನ್ ಆಗಿಯೇ ಒಂದು ಪಾತ್ರನ ಎತ್ತಿ ಹಿಡಿಬೇಕು ಅನ್ನೋ ಥರದ್ದೇನೂ ಇಲ್ಲ. ಯಾವುದೇ ಪಾತ್ರ ಸಿಕ್ಕಿದ್ರೂ, ಒಂದು ಹುಚ್ಚಿ ಪಾತ್ರ ಸಿಕ್ಕಿದ್ರೂ ಕೂಡ ಅದನ್ನು ಅಂದರೆ ಒಳ್ಳೆ ಅಂದರೆ ಅದನ್ನು ಜೈಶಾಲಿಯಾಗಿ ಮಾಡೋವಂಥ ಒಂದು ಕೆಪಾಸಿಟಿ ಇರೋದು ಆ್ಯಕ್ಟರ್ಸ್ಗೆ ಮಾತ್ರ. ಸೊ ಅದ್ರ ಮೇಲೆ ನಾವು ನಿಂತಿರ್ತೀವಿ. ಅದನ್ನು ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತೀವಿ ಅಥವಾ ಈ ಬ್ಯೂಟಿ ಇರೋವರೆಗೂ ಅಷ್ಟೇ ಈ ಫೇಮ್ ಅದು ಇದು ಅಂತ ಎಲ್ಲ ಅನ್ನೋದೆಲ್ಲ ಸುಳ್ಳು ಅಂತ ನನಗನ್ಸುತ್ತೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಮೃತಧಾರೆ ಹರಿತಾ ಇರಲಿ ನಿಮ್ಮ ಜೀವನದಲ್ಲೂ ಕೂಡ. ಥ್ಯಾಂಕ್ ಯು. ಇವಿಷ್ಟು ನಟಿ ರಾಧಾ ಭಗವತಿಯವರ ಪ್ರೀತಿಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.